श्रीगुरुभ्यो नमः। कान्ताय कल्याणगुणैकधाम्ने नवद्वीपनाथप्रतिमप्रभाय नारायणाय अखिलकारणाय श्रीप्राणनाथाय नमस्करोमि। श्रीमत्सुमध्वविजय चतुर्थः सर्ग 27ನೇ ಶ್ಲೋಕ. कदाचिदाप्यालय बुद्धिरालयं निवेदयन् पालकमेनमेतयोः दृढस्व सन्न्यास निषेधनिश्चयां धवानुमत्येदमुवाच मातरम्. कदाचित् अपि आलयं कदाचित् आलय बुद्धिः आलयं निवेदयन् पालकम् एनम् एतयोः दृढस्व सन्न्यास निषेधनिश्चयां धवानुमत्या इदम् उवाच मातरम्. न विद्यते लयः प्रलयेऽपि नाशः यस्याः तादृशी बुद्धिः वृत्तिज्ञानपरम्परा यस्य सः वासुदेवाह्वयः. कदाचिदाप्यालय बुद्धिः अपि ಕದಾಚಿದಾಪ್ಯಾಲಯ ಬುದ್ಧಿ. ಆಲಯ ಬುದ್ಧಿ ಅಂದರೆ ಲಯ ಇಲ್ಲದೇ ಇರುವ ಬುದ್ಧಿ. ಲಯ ಅಂದರೆ ನಾಶ ಆಗೋದು ಅಂತ ಅರ್ಥ. ಆಚಾರ್ಯರ ವಾಸುದೇವನ ಜ್ಞಾನ ಎಂಥದ್ದು ಹಾಗೆಂದ್ರೆ, ಸಾಮಾನ್ಯವಾಗಿ ನಾವು ಮಲಗಿ ಎದ್ದರೆ ಮಾರನೇ ದಿವಸ ನಮಗೆ ಹಿಂದಿನ ದಿವಸ ಎಲ್ಲ ಸ್ವಲ್ಪ ಮರ್ತೋಗಿರುತ್ತದೆ. ಯಾಕೆ? ಈ ನಿದ್ರೆ ಎನ್ನತಕ್ಕದ್ದು ಅದು ತಾಮಸ ಕಾರ್ಯ. ಅದು ನಿದ್ರೆ ಎನ್ನತಕ್ಕದ್ದು ತಾಮಸ ಕಾರ್ಯ, ಅಜ್ಞಾನವನ್ನು ತಂದುಕೊಡತಕ್ಕದ್ದು. ನೋಡಿ, ಮಲಗಿದಾಗ ಪದಾರ್ಥಗಳ ಜ್ಞಾನ ಇರೋದಿಲ್ಲ ನಮಗೆ, ಅದರಿಂದ ಬೆಳಿಗ್ಗೆದ್ದಾಗ ಸ್ವಲ್ಪ ಮರೆತಿರ್ತೀವಿ. ಇನ್ನು ಪ್ರಳಯ ಬಂದಾಗ ಎಲ್ಲವನ್ನೂ ಮರೆತಿರ್ತೀವಿ ಆಲ್ಮೋಸ್ಟ್. ಪ್ರಳಯ ಅಂದ್ರೆ ಹಾಗೆ, ಅಷ್ಟು ಗಾಢವಾದ ನಿದ್ರೆಯಲ್ಲಿ ಇರ್ತೀವಿ, ಅಷ್ಟು ವರ್ಷಗಳ ಕಾಲ ನಿದ್ರೆ. ಆ ರೀತಿಯಾಗಿ ಅದರಿಂದ ನಮಗೆ ನಿದ್ದೆ ಮಾಡಿ 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 ಚೆನ್ನಾಗಿ ಅಭ್ಯಾಸ. ಪ್ರಳಯ ಕಾಲದಲ್ಲಿ ಪೂರ್ತಿ ಮಲಗಿರುವವರು ನಾವು. ಆದರೆ ಆಚಾರ್ಯರು ವಾಯುದೇವರು ಹಾಗಿಲ್ಲ, ಪ್ರಳಯ ಕಾಲದಲ್ಲೂ ಕೂಡ ಅವರ ಜ್ಞಾನ ದೃಢವಾಗಿ ಇರುತ್ತದೆ. ಅದನ್ನು ಹೇಳ್ತಾ ಇದ್ದಾರೆ. ಪ್ರಳಯೇಪಿ ನಾಶ ನ ವಿದ್ಯತೆ ಲಯಃ ಪ್ರಳಯೇಪಿ ನಾಶಃ ಯಸ್ಯಾಹ ತಾದೃಶಿ ಬುದ್ಧಿ. ಪ್ರಳಯ ಕಾಲದಲ್ಲೂ ಕೂಡ ಅವರ ಜ್ಞಾನ ತಿರೋಧನ ಆಗೋದಿಲ್ಲ ಅಂತ ವಾಸುದೇವ ಕದಾಚಿತ್ ಒಮ್ಮೆ ಆಲಯಂ ಅಂದರೆ ತಮ್ಮ ಮನೆಗೆ, ಆಪ್ಯ ಮನೆಗೆ ಬಂದು ಹೇಳಿದರಂತೆ. ಏನಂತ? ಸ್ವನುಜಂ ಏತಯೋ ಪಿತ್ರೋ ಪಾಲಕಂ ರಕ್ಷಕಂ ನಿವೇದಯನ್. ಹಿಂದನೇ ಹೇಳಿದ್ರು, ಹಿಂದಿನ ಶ್ಲೋಕದಲ್ಲಿ ಮಧ್ಯಗೇಹ ಭಟ್ಟರಿಗೆ ಒಂದು ಮಗು ಆಗಿತ್ತು ಹಾಗೆಂತ. ಆಚಾರ್ಯರು ಬಂದು ಹೇಳಿದ್ರಂತೆ, ನೀವು ಕೇಳಿದ್ರಲ್ಲವಾ ನಮ್ಮ ವಯಸ್ಸಾದ ಕಾಲದಲ್ಲಿ ನಮ್ಮನ್ನ ರಕ್ಷಣೆ ಮಾಡೋದಕ್ಕೆ ಒಂದು ಮಗು ಬೇಕು ಹಾಗೆಂತ. ನೋಡಿ, ಈ ಮಗು ನಿಮ್ಮನ್ನ ಕಾಪಾಡುತ್ತಾನೆ. ನಿಮಗೆ ವಯಸ್ಸಾದರೂ ಕೂಡ ಈ ಮಗು ನಿಮ್ಮನ್ನ ಕಾಪಾಡುತ್ತಾನೆ. ಇನ್ನು ಮುಂದೆ ಸನ್ಯಾಸಕ್ಕೆ ಯಾವ ಅಡ್ಡಿ ಆತಂಕ ಇಲ್ಲ ಅಂತ ತಂದೆಯವರು ಹೇಳಿದರು. ರಕ್ಷಕ ಬೇಕು ಹಾಗೆ ಅಂತ. ಅದರಿಂದ ಇವನೇ ನಿಮಗೆ ರಕ್ಷಕ ಅಂತ ಹೇಳಿ ತಂದೆ ಹತ್ರ ಮೊದಲೇ ಅಪ್ಪಣೆ ಪಡೆದುಕೊಂಡಾಗಿದೆ. ನೋಡಿ, ಇದೆಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ಸ್. ಸನ್ಯಾಸ ತೆಗೆದುಕೊಳ್ಳಬೇಕು ಅಂದರೆ ಏನೇನು ಟರ್ಮ್ಸ್ ಅಂತ ವಾಸುದೇವನಿಗೂ ಅವರ ತಂದೆ ತಾಯಿಗಳಿಗೂ ನಡೆದ ಒಂದು ಅಗ್ರಿಮೆಂಟ್ ಇದು. ಮಗು ಬಂದಾಯಿತು. ಅದರಿಂದ ವಯಸ್ಸಾದ ಕಾಲದಲ್ಲಿ ಮಧ್ಯಗೇಹ ಭಟ್ಟರನ್ನ ನೋಡಿಕೊಳ್ಳೋದಕ್ಕೆ ಒಂದು ವ್ಯಕ್ತಿ ಬಂದಾಯಿತು. ಇನ್ನು ತಾಯಿ ಹತ್ರ ಒಪ್ಪಿಗೆ ಪಡ್ಕೋಬೇಕು ಅಂತ ಎರಡನೇ ಒಂದು ಅಗ್ರಿಮೆಂಟ್ ಇತ್ತು. ಅದರ ವಿಚಾರವನ್ನ ಮಾಡ್ತಾ ಇದ್ದಾರೆ ಆಚಾರ್ಯರು. ಅಯಂ ವಾಂ ಪಾಲಕ ಇತಿ ವದನ್, ಇವನೇ ನಿಮ್ಮ ಪಾಲಕ ಅಂತ ಹೇಳಿ, ಧವಾನುಮತ್ಯ ಭರ್ತೃನುಮತೇನ ಸ್ವಸನ್ಯಾಸಸ್ಯ ನಿಷೇಧ ದೃಢಂ ಯಥಾ ಭವತಿ ತಥಾ ಸ್ವಸನ್ಯಾಸ ನಿಷೇಧ ತಸ್ಮಿನ್ ನಿಶ್ಚಯಃ ಯಸ್ಯಾಹ ತಾಂ ಮಾತರಂ ಇದಂ ವಚ ಉವಾಚ. ತಾನು ಸನ್ಯಾಸ ತೆಗೆದುಕೊಳ್ಳುವುದು ಖಾತ್ರಿ, ಖಂಡಿತ ನಾನು ತೆಗೆದುಕೊಳ್ಳಲೇಬೇಕು. ಯಾಕೆ? ಹಿಂದೆನೇ ಹೇಳಿಬಿಟ್ರು, ಒಂದು ದಂಡಧಾರಣೆ ಮಾಡಬಹುದು ಅಥವಾ ಸನ್ಯಾಸ ತೆಗೆದುಕೊಳ್ಬೇಕು. ದಂಡವನ್ನು ತೆಗೆದು ಅದ್ವೈತವನ್ನ ಅಂದ್ರೆ ಮಾಯಾವಾದ ಮತವನ್ನ ನಿರಾಕರಣೆ ಮಾಡಬಹುದು. ಆದರೆ ದಂಡ ತೆಗೆದುಕೊಳ್ಳಲ್ಲ. ಮುಂದೆ ದುರ್ಗಾದೇವಿ ಅವತಾರ ಮಾಡ್ಲಿಕ್ಕೆ ಇದ್ದಾರಂತೆ. ಆಚಾರ್ಯರು ಆ ಮಾರ್ಗವನ್ನ ಹಿಡಿದಿಲ್ಲ. ಯಾಕೆ? ಭೀಮಸೇನ ದೇವರಾಗಿ ಆ ಮಾರ್ಗವನ್ನ ಹಿಂದೆ ಹಿಡಿದಿದ್ರು. ಆದರೆ ಈಗ ಕಲಿಯುಗದಲ್ಲಿ ಮಧ್ವಾಚಾರ್ಯರಾಗಿ ಬರೋದಕ್ಕೆ ಆ ಮಾರ್ಗವನ್ನು ಹಿಡಿದಿಲ್ಲ. ಸನ್ಯಾಸ ಮಾರ್ಗವನ್ನ ಹಿಡಿತೀನಿ ಅಂತ ಅವರು ಪ್ರಯತ್ನ ಪಡ್ತಾ ಇದ್ದಾರೆ.
ಆದರೆ ತಂದೆ ತಾಯಿಗಳು ಅದಕ್ಕೆ ಬಿಡ್ತಾ ಇಲ್ಲ. ಅದರಿಂದ ತಾಯಿ ಹತ್ರ ಈ ಮಾತುಗಳನ್ನು ಆಡಿದರು. ತಾನು ಸನ್ಯಾಸ ತೆಗೆದುಕೊಳ್ಳೇಬೇಕು ಅಂತ ನಿರ್ಧಾರ ಮಾಡಿ ಮುಂದಿನ ಮಾತುಗಳನ್ನ ಆಡಿದರು ಅಂತ. ತಾಯಿ ಹತ್ರ ಏನ್ ಮಾಡಿದರು ಅದು ಮುಂದಿನ ಶ್ಲೋಕದಲ್ಲಿ ಬರುತ್ತದೆ ಅಂತ. ಈ ಶ್ಲೋಕದ ತಾತ್ಪರ್ಯ, ಎಂದಿಗೂ ಬುದ್ಧಿನಾಶ ಇಲ್ಲದಂತ ಆಚಾರ್ಯರು, ಮುಖ್ಯ ಪ್ರಾಣದೇವರ ಅವತಾರರಾದ ವಾಸುದೇವ ಇವನೇ ನಿಮ್ಮ ಪಾಲಕ ಅಂತ ತೋರಿಸಿ, ಆ ಮಗುವನ್ನು ತೋರಿಸಿ ತಾನು ದೃಢವಾಗಿ ಸನ್ಯಾಸವನ್ನ ತೆಗೆದುಕೊಳ್ಳಬೇಕು ಅಂತ ನಿರ್ಧಾರ ಮಾಡಿದರು. ಅದಕ್ಕಾಗಿ ತಾಯಿ ಹತ್ರ ಕೆಲವು ಮಾತುಗಳನ್ನ ಹೇಳಿದರು ಅಂತ ತಾತ್ಪರ್ಯ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.